ಮುತ್ತಪ್ಪಯ್ಯ ಅಂತ ಭೂಗತದೊರೆಯ ಒಬ್ಬ ಚೇಳ. ಮುತ್ತಪ್ಪಯ್ಯ ಕೈ ಕೆಳಗೆ ಇಡೀ ಲೂಟಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಮುತ್ತಪ್ಪಯ್ಯ ವಿರುದ್ಧ ಹೋರಾಟ ಮಾಡಿ ಬಂದವರು ನಾನು. ಇದು ನಿಮಗೆ ಎಚ್ಚರಿಕೆ ಅನ್ಕೊಳ್ಳಿ. ನೀವು ಮುತ್ತಪ್ಪರವರ ಬಗ್ಗೆ ಇನ್ನೊಮ್ಮೆ ಮಾತಾಡಿದ್ರೆ ಇದ್ರ ಪರಿಸ್ಥಿತಿ ಸರಿ ಇರಲ್ಲ. ಅವತ್ತು ನೀವು ಪರವಾಗಿ ನಿಂತು ಇವತ್ತು ವಿಶ್ವನಾಥನ್ನ ವಿರೋಧಿಸ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಯಾವ ಕೇಂದ್ರ ಗೊತ್ತಿಲ್ಲ, ವಯಸ್ಸಾಗಿದೆ, ಅರಳೋ ಮರಳೋ ಅಂತ. ಒಬ್ಬ ಮಾಜಿ ಮುಖ್ಯಮಂತ್ರಿಯ ಬರುವಂತ ಬಾಯಲ್ಲಿ ಈ ತರ ಮಾತುಗಳು ದೊಣ್ಣೆ ಮತ್ತು ರಿವಾಲ್ವರ್ ಸಂಸ್ಕೃತಿ ಅಂತಂದ್ರೆ ನಾಚಿಕೆ ಆಗ್ಬೇಕು. ದಯಮಾಡಿ ಮಾತನಾಡ್ಬೇಕಾದ್ರೆ ಎಚ್ಚರಿಕೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಒಂದು ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ಅದನ್ನ ಮೊನ್ನೆ ಸದಾನಂದ ಗೌಡ್ರೆ ಸ್ಪಷ್ಟಪಡಿಸ್ಬೇಕಾಗುತ್ತೆ. ಯಾಕಂದ್ರೆ ಸದಾನಂದ ಗೌಡ್ರು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದವರು. ಬೆಂಗಳೂರಿಗೆ ಬಂದು ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 2 ಬಾರಿ ಸಂಸದರಾಗಿ, ಮಂತ್ರಿಗಳಾಗಿ, ಕೇಂದ್ರದ ಮಂತ್ರಿಗಳಾದಂಥವ್ರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಇಂಥ ವ್ಯಕ್ತಿಯವರು ಅವರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ದಿನವೂ ಇದ್ರ ಬಗ್ಗೆ ಮಾತಾಡಲಿಲ್ಲ. ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಈ ತರ ಏನೋ ಮಾಫಿಯಾ ಆಗಿದೆ, ಮತ್ತೊಂದಾಗಿದೆ ಅನ್ನೋದಾದ್ರೆ, ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅಥವಾ ಅಂದ್ರೆ ಸಾರ್ವಜನಿಕರ ಹಿತವನ್ನ ಕಾಪಾಡ್ಬೇಕಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಅಥವಾ ಕೇಂದ್ರ ಸಚಿವರು ಅವತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು ಅಂತಂದ್ರೆ ಇವತ್ತು ಅದ್ರ ಬಗ್ಗೆ ಮಾತನಾಡ್ತಾರಂದ್ರೆ ಏನಿದ್ರ ಬಗ್ಗೆ, ಏನಿದ್ರ ಅರ್ಥ? ಶಾಸಕರಾದಂತ ಬಿಡಿಎ ಅಧ್ಯಕ್ಷರಾಗಿದ್ದಂತ ವಿಶ್ವನಾಥ್ ಅವ್ರಿಗೂ ಸದಾನಂದ ಗೌಡ್ರಿಗೂ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿದ್ರೆ ಅದು ಅವ್ರವ್ರು ಮಾತಾಡ್ಕೋಬೇಕೇ ಹೊರತು ಮುತ್ತಪ್ಪರಯ್ಯವರ ಹೆಸರನ್ನ ಈ ಸಂದರ್ಭದಲ್ಲಿ ಎಳೆದು ತರುವಂತ ಅವಶ್ಯಕತೆ ಏನಿತ್ತು? ಇದೇ ಸದಾನಂದ ಗೌಡ್ರು ಒಂದ್ಸರಿ ಯೋಚನೆ ಮಾಡ್ಬೇಕಾಗಿದೆ. ಇದೇ ಮುತ್ತಪ್ಪರಯ್ಯವರ ಸಹಾಯ ನೀವು ಪಡ್ಕೊಂಡಿಲ್ವಾ? ಇದೇ ನೀವು ಪುತ್ತೂರಲ್ಲಿ ಎಲೆಕ್ಷನ್ ನಿಂತಾಗ ಅವರಿಂದ ಆರ್ಥಿಕ ಸಹಾಯ ಪಡ್ಕೊಂಡಿಲ್ವಾ ಅಥವಾ ಬೇರೆ ರೀತಿಯ ಸಹಾಯ ಪಡ್ಕೊಂಡಿಲ್ವಾ? ಇದೇ ಬೆಂಗಳೂರು ಉತ್ತರದಲ್ಲಿ ನೀವು ನಿಂತ ಸಂದರ್ಭದಲ್ಲಿ ಮುತ್ತಪ್ಪರವರಿಗೆ ಕೇಳ್ಕೊಂಡು ನಿಮ್ ಸಂಘಟನೆಯಿಂದ ನಮ್ಗೆ ಸಹಾಯ ಮಾಡಿ ನಮ್ಗೆ ಮತ ಹಾಕ್ಸ್ಕೊಡಿ ಅಂತ ಹೇಳಿ ನೀವು ಕೇಳ್ಕೊಳ್ಳಿಲ್ವಾ? ಆಯ್ತು, ನಿಮ್ಗೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಯಾವುದೋ ಒಂದು ವ್ಯವಹಾರದ ಸಂಬಂಧ ನೀವು ಮುತ್ತಪ್ಪರವರಿಂದ ಹಣ ಪಡ್ಕೊಂಡಿದ್ದು ಮರ್ತೇ ಹೋಗ್ಬಿಟ್ರ? ಮಾತನಾಡ್ತಾ ಹೋದ್ರೆ ನಿಮ್ ಬಗ್ಗೆ ತುಂಬಾ ಇದೆ. ಆದ್ರೆ ನೀವು ಈ ನಾಡಿನ ಒಬ್ಬ ಹಿರಿಯ ರಾಜಕಾರಣಿ ಅಂತ ಹೇಳಿ ಗೌರವದಿಂದ ನಾವು ಗೌರವ ಕೊಡ್ತೇವೆ ಹೊರತು ನೀವು ಹೇಳದಂಗೆಲ್ಲ ಬೇಕಾಬಿಟ್ಟಿ ಹೇಳಿಕೆಗಳನ್ನ ನಾವು ಖಂಡಿಸ್ಬೇಕಾಗತ್ತೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಬಾಯಲ್ಲಿ ಇಂಥ ಮಾತು. ಒಂದ್ ಕಾಲದಲ್ಲಿ ನಾನು ಸಹ ಇದೆಲ್ಲ ಮಚ್ಚು, ದೊಣ್ಣೆ, ರಿವಾಲ್ವರ್ ನೋಡ್ಕೊಂಡು ಬೆಳೆದಿದ್ದೀನಿ, ಇಲ್ಲಿವರೆಗೂ ಬಂದಿದ್ದೀನಿ ಅಂತಂದ್ರೆ ಈ ಮುಂದಿನ ಜನಾಂಗಕ್ಕೆ, ಇವತ್ತಿನ ಯುವ ಪೀಳಿಗೆಗೆ ಯಾವ ದಾರಿ ಯಾಕೆ ಕೊಡ್ತಾ ಇದೀರಿ? ಒಬ್ಬ ಮಾಜಿ ಮುಖ್ಯಮಂತ್ರಿಯ ಬರುವಂತ ಬಾಯಲ್ಲಿ ಈ ತರ ಮಾತುಗಳು ದೊಣ್ಣೆ ಮತ್ತು ರಿವಾಲ್ವರ್ ಸಂಸ್ಕೃತಿ ಅಂತಂದ್ರೆ ನಾಚಿಕೆ ಆಗ್ಬೇಕು. ಇವತ್ತಿನ ಪರಿಸ್ಥಿತಿ ಎಲ್ಲಿ ಹೋಗ್ತಾ ಇದೆ? ರಾಜಕಾರಣದ ಪರಿಸ್ಥಿತಿ ಎಲ್ಲಿ ಹೋಗ್ತಾ ಇದೆ? ಇವತ್ತು ನಾವು ಶಾಂತಿಯುತವಾಗಿ ಸಮಾಜದಲ್ಲಿ ಒಂದು ಒಳ್ಳೆದನ್ನ ಬಿತ್ತಬೇಕು, ಒಳ್ಳೆದನ್ನ ಮಾತನಾಡ್ಬೇಕು, ಒಳ್ಳೆದನ್ನ ಪಸರಿಸಬೇಕು ಅನ್ನುವಂತ ಮನೋಭಾವನೆ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದ್ರೆ ಒಂದು ಪ್ರಜ್ಞಾವಂತರು, ವಿದ್ಯಾವಂತರು, ಒಂದು ಮಾತಿನಲ್ಲಿ ತೂಕ ಇರುತ್ತೆ, ಅಳೆದು ತೂಗಿ ಮಾತನಾಡ್ತಾರೆ ಅಂತಕ್ಕಂಥದ್ದನ್ನ ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾಗಿರ್ಬೇಕಾಗಿರ್ತಕ್ಕಂಥ ನೀವರು ಹಿರಿತನದಲ್ಲಿರ್ತಕ್ಕಂಥ ವ್ಯಕ್ತಿ ಈ ಮಾತುಗಳನ್ನ ಹೇಳ್ತಕ್ಕಂಥದ್ದು ನಿಮ್ಗೆ ಶೋಭೆ ತರಲ್ಲ. ಇದು ನಿಮಗೆ ಎಚ್ಚರಿಕೆ ಅನ್ಕೊಳ್ಳಿ. ನೀವು ಮುತ್ತಪ್ಪರವರ ಬಗ್ಗೆ ಇನ್ನೊಮ್ಮೆ ಮಾತಾಡಿದ್ರೆ ಇದ್ರ ಪರಿಸ್ಥಿತಿ ಸರಿ ಇರಲ್ಲ. ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ನಿಮ್ಮ ಸುತ್ತಮುತ್ತಲೇ ಇದ್ದಾರೆ. ಸಾರ್ವಜನಿಕವಾಗಿ ನಿಮ್ಮನ್ನ ಬಹಿಷ್ಕಾರ ಹಾಕ್ಬೇಕಾಗತ್ತೆ. ಹಾಗಾಗಿ ಇದು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ನಮ್ಮ ಸಂಘಟನೆಯ ಕಾರ್ಯಕರ್ತರಿಗೆ ಇವತ್ತು ಮುತ್ತಪ್ಪರವರು ಕೊಟ್ಟಿರ್ತಕ್ಕಂಥದ್ದು ಈ ಸಂಸ್ಕಾರ, ಈ ಸಂಸ್ಕೃತಿಯನ್ನಲ್ಲ. ಒಂದು ಸಂಘಟನೆಯ ಮೂಲಕ ತಾವೆಲ್ಲರೂ ಸಹ ಜನರಿಗೆ ತಲುಪಿ, ಜನರಿಗೆ ಒಳ್ಳೇದನ್ನ ಮಾಡಿ, ನಿಮ್ಮಲ್ಲಿರ್ತಕ್ಕಂಥ ಒಂದು ನಾಯಕತ್ವದ ಮುಖಾಂತರ ಜನರಿಗೆ ಒಳ್ಳೇದ್ ಬಯಸಿ ಅಂತ ಹೇಳ್ಕೊಟ್ಟಿದ್ದಾರೆ ಹೊರತು ಈ ದೊಣ್ಣೆ ಮಚ್ಚು ಸಂಸ್ಕೃತಿಯನ್ನ ಹೇಳ್ಕೊಟ್ಟಿಲ್ಲ. ಹಾಗಾಗಿ ಅವ್ರಿಗೆ ಏನೇ ಕಳಂಕ, ಏನೇ ಅಪವಾದ ಬಂದ್ರು ಸಹ ಆ ಎಲ್ಲ ಕಳಂಕದಿಂದ ಮುಕ್ತರಾಗಿ ಒಂದು ಸಂಘಟನೆಯನ್ನ ಸ್ಥಾಪಿಸಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಮುಖಾಂತರ ನಿಮ್ಮ ಊರಿನ, ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತ ಸುಮಾರು ಒಂದು 3 ದೇವಾಲಯಗಳಿಗೆ ಅವರು ಮತ್ತೆ ಅವ್ರ ಕುಟುಂಬ, ಅವ್ರ ಸ್ನೇಹಿತರು ಸೇರಿ ಬ್ರಹ್ಮ ರಥಗಳನ್ನ ಕೊಟ್ಟು ಧಾರ್ಮಿಕವಾಗಿ ಒಂದು ಭಕ್ತಿಯನ್ನ ಮೆರೆದಂತವ್ರು, ದೇವರ ಸೇವೆ ಮಾಡ್ತಕ್ಕಂಥವ್ರು. ಬನ್ನಿ, ಹಾಗೇನ ಇದ್ರೆ ನೀವು ನಂಬುವಂತ ದೇವಾಲಯದಲ್ಲೋ ಅಥವಾ ನೀವು ಇಷ್ಟಪಡುವಂತ ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ಪುತ್ತೂರು ಮಹಾಲಿಂಗೇಶ್ವರನಲ್ಲೋ ಒಂದು ಪ್ರಮಾಣ ಮಾಡಿ, ಮುತ್ತಪ್ಪರವರಿಂದ ನಾನು ಸಹಾಯ ಪಡೆದುಕೊಂಡೇ ಇಲ್ಲ ಅಂತ ಹೇಳಿ ಒಂದು ಮಾತು ಹೇಳಿ. ಆಗ ನಿಮ್ಗೆ ಉತ್ತರ ಸಿಗುತ್ತೆ. ಮುತ್ತಪ್ಪರವರನ್ನ ವಿನಾಕಾರಣ ಅವ್ರು ಬದುಕಿದ್ದಾಗ ಬಾಯಿ ಮುಚ್ಕೊಂಡಿದ್ರಿ. ಅವ್ರು ಬದುಕಿದ್ದಂತಹ ಸಂದರ್ಭದಲ್ಲಿ ನನ್ನ ಕ್ಲಾಸ್ಮೇಟು, ನನ್ನ ಗೆಳೆಯ, ಒಟ್ಟಿಗೆ ಓದ್ತಾ ಇದ್ದೋ, ಒಟ್ಟಿಗೆ ಕಾಲೇಜಲ್ಲಿ ಓದ್ತಾ ಇದ್ದೋ, ಒಂದೇ ಗಾಡಿಲಿ ಓಡಾಡ್ಕೊ ಬರ್ತಾ ಇದ್ದೋ ಅಂತ ಹೇಳಿದ್ರಿ. ಕಳೆದ 3 ವರ್ಷಗಳಿಂದ ನಮ್ದೇ ಕಾರ್ಯಕ್ರಮ ಬಂದು ಮುತ್ತಪ್ಪರವರು ಗುಣದಾನ ಮಾಡಿದ್ರಿ. ಇವತ್ತು ಮುತ್ತಪ್ಪರವರು ಭೂಗತ ದೊರೆ ಅಂತ ಹೇಳ್ತೀರಿ. ಭೂಗತ ದೊರೆ ಆಗಿ ಅನ್ಯಾಯ ಮಾಡಿದ್ರೆ ನೀವೇ ಮಂತ್ರಿ ಇದ್ರಲ್ಲ, ಆಗ ನೀವು
ಅವ್ರಿಗೇನು ಮುತ್ತಪ್ಪರವ್ರಿಗೆ ಎದುರ್ಕೊಂಡು ಸುಮ್ನೆ ಇದ್ರಾ? ಅಥವಾ ವಿಶ್ವನಾಥಗೆ ಏನಾದ್ರು ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ಪಕ್ಷದವರು ಅಂತೇಳಿ ವಿಶ್ವನಾಥ ಪರವಾಗಿ ಏನಾದ್ರು ನಿಂತಿದ್ರ ಅವತ್ತು ನೀವು ಪರವಾಗಿ ನಿಂತು ಇವತ್ತು ವಿಶ್ವನಾಥನ್ನ ವಿರೋಧಿಸ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಯಾಕೆ ಅಂದ್ರೆ ಗೊತ್ತಿಲ್ಲ, ವಯಸ್ಸಾಗಿದೆ, ಅರಳೋ ಮರಳೋ ಅನ್ಸುತ್ತೆ. ದಯಮಾಡಿ ಮಾತನಾಡ್ಬೇಕಾದ್ರೆ ಎಚ್ಚರಿಕೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಒಂದು ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ಅದೇ ಅವ್ರು ಹೇಳ್ತಾರೆ, ನಾವು ಹೊಡೆದಾಡ್ಕೊಂಡು ಅವ್ರನ್ನ ವಿರೋಧ ಮಾಡ್ಕೊಂಡೇ ಬಂದಿದ್ದೀನಿ ಅಂತಕ್ಕಂಥ, ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಮುತ್ತಪ್ಪರ ವಿರುದ್ಧ ಅಂತ ಹೇಳ್ತಾರೆ. ಯಾವ ರೀತಿಯ ವಿರುದ್ಧ? ಸೈದ್ಧಾಂತಿಕವಾಗ ಅಥವಾ ಯಾವ ರೀತಿಯ ವಿರುದ್ಧ? ಮುತ್ತಪ್ಪರವ್ರಿಗೆ ವಿರುದ್ಧವಾಗಿದ್ರೆ ಮತ್ತೆ ಮುತ್ತಪ್ಪರವ್ರ ಸಹಾಯ ಯಾಕೆ ಕೇಳ್ತಾ ಇದ್ರಿ? ನೀವು ಚುನಾವಣೆಯಲ್ಲಿ ಆಗ್ಲಿ ಅಥವಾ ವೈಯಕ್ತಿಕವಾಗ್ಲಿ ನೀವು ಮುತ್ತಪ್ಪರವ್ರ ಸಹಕಾರನ ಯಾಕೆ ಕೇಳ್ತೀರಿ, ಯಾಕೆ ಬಯಸ್ತಾ ಇದ್ರಿ? ಮುತ್ತಪ್ಪರವ್ರಿಗೂ ವಿಶ್ವನಾಥ್ ಅವ್ರಿಗೆ ಏನಾದ್ರು ತುಂಬಾ ಗಾಢವಾದ ಗೆಳೆತನ ಏನಾದ್ರು ಇರ್ತದೆ? ಖಂಡಿತ ಇಲ್ಲ ಸರ್. ಮುತ್ತಪ್ಪರವರು ಒಬ್ಬ ಉದ್ಯಮಿಯಾಗಿ, ಒಂದು ಸಮಾಜ ಸೇವಕರಾಗಿ ಅವ್ರದೇ ಆದಂತ ಒಂದು ಕೊಡುಗೆ ಅನೇಕ ಕಡೆಗಳಲ್ಲಿ ಇದೆ. ಅವ್ರು ಎಲ್ಲೂ ಸಹ ಚುನಾವಣೆ ಅಥವಾ ಯಾರೋ ಹಿಂಬಾಲಕರಾಗಿ ಹೋಗಿ ಇನ್ನೊಬ್ಬರ ಮನೆ ಬಾಗಿಲಲ್ಲಿ ಕಾದು ಕೂತು ಕೆಲಸವನ್ನ ಮಾಡಿಸ್ಕೊಳ್ತಕ್ಕಂಥ ವ್ಯಕ್ತಿತ್ವ ಮುತ್ತಪ್ಪರವ್ರದಲ್ಲ. ಮುತ್ತಪ್ಪರ ಎಂದು ಅವ್ರದೇ ಒಂದು ಹೆಸರಲ್ಲೇ ಒಂದು ಕ್ರಾಂತಿ. ಮುತ್ತಪ್ಪರ ಅಂತಂದ್ರೆ ಅನೇಕ ಜನರನ್ನ ಇವತ್ತು ಎಷ್ಟೋ ಜನ ಅವರ ನೆರಳಿನಲ್ಲಿ, ಅವರ ಹೆಸರಿನಲ್ಲಿ ಇವತ್ತು ಅನೇಕ ಜನ ನೆಮ್ಮದಿಯ ಬದುಕನ್ನ ಕಟ್ಕೊಂಡಿದ್ದಾರೆ. ಅದು SR ವಿಶ್ವನಾಥ್ ಅವರು ಒಬ್ಬ ಶಾಸಕರು. ನಮಗೂ ಅವ್ರಿಗೇನು ವೈಯಕ್ತಿಕವಾದಂತಹ ಸಂಬಂಧವೂ ಇಲ್ಲ ಅಥವಾ ಅವ್ರಿಗೆ ನಮಗೂ ಯಾವುದೇ ವ್ಯವಹಾರವೂ ಇಲ್ಲ. ಮುತ್ತಪ್ಪರವ್ರಿಗೆ ಏನಾದ್ರು ಅವರಲ್ಲಿ ಆ ಭಾಗದಲ್ಲಿ ಏನಾದ್ರು ಮುತ್ತಪ್ಪರವರು ಆಸ್ತಿಯನ್ನ ಖರೀದಿ ಮಾಡುವ ಸಂದರ್ಭದಲ್ಲಿ ಅವ್ರೇನಾದ್ರೂ ಶಾಸಕರು ಅಂತ ಹೇಳಿ ಒಂದು ಬಾರಿ ಮಾತನಾಡಿರ್ಬೋದೇ ವಿನಃ ಅದು ಬಿಟ್ಟು ಬೇರೆ ಹೆಚ್ಚಿನ ಏನಾದ್ರು ಒಡನಾಟ ನನಗಂತೂ ಅರಿವಿಲ್ಲ. ಬಿಸ್ನೆಸ್ ಪಾರ್ಟ್ನರ್ ಆಗಿ ಖಂಡಿತ ಇಲ್ಲ. ಈಗ ವಿಶ್ವನಾಥ್ ಅವರು ಈಗ ಸದಾನಂದ ಗೌಡರು ಇಬ್ಬರು ನಡುವೆ ಗುದ್ದಾಟ ನಡೀತಾ ಇದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಸರ್? ಇತ್ತೀಚಿನ ದಿನಗಳು ನೋಡ್ರಿ, ಬರೀ ನಮ್ಮ ವಿಶ್ವನಾಥ್ ಅವರು ಮತ್ತೆ ಸದಾನಂದ ಗೌಡ್ರು ಇಬ್ಬರದೇ ಅಲ್ಲ, ಎಲ್ಲ ಪಕ್ಷದಲ್ಲೂ ಈ ರೀತಿ ಕೆಸರರ ಚಾಟ, ಅವ್ರನ್ನ ಇವ್ರು ನಿನ್ಸೋದು, ಅವ್ರು ನಿನ್ಸೋದು ಎಲ್ಲಾ ಪಕ್ಷಗಳಲ್ಲೂ ನಡ್ಕೊಂಡ್ ಬಂದಿದೆ. ಇದು ಈ ಸಮಾಜಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ. ಒಂದು ಶಾಸಕರು ಅಂತಂದ್ರೆ ಅವ್ರಿಗೆ ಒಂದು ಸಾಮಾನ್ಯ ಪ್ರಜ್ಞೆ ಇರಬೇಕು. ನಾವು ಸಾರ್ವಜನಿಕರನ್ನ ಪ್ರತಿಸುವಂತವ್ರು, ನಾವು ಅನೇಕ ಜನರಿಗೆ ಮಾದರಿಯಾಗಿರ್ಬೇಕು. ನಮ್ಮ ಬಾಯಿಂದ ಬರುವಂತ ಭಾಷೆ, ನಮ್ಮ ನಡವಳಿಕೆ, ನಮ್ಮ ನಡೆ ನುಡಿ ಒಂದು ತೂಕವಾಗಿರ್ಬೇಕು ಅಂತ ಒಂದು ಪರಿಜ್ಞಾನ ಅವ್ರಿಗೆ ಇಲ್ಲದೆ ಇದ್ದಾಗ ಇಂಥ ಮಾತುಗಳು ಬರುತ್ತೆ. ಸಾಮಾನ್ಯ ಜನರು ಜನಪ್ರತಿನಿಧಿಗಳನ್ನ ಅನುಸರಿಸ್ತಾರೆ, ಇವರು ನಮ್ಮ ನಾಯಕ ಅಂತ. ನಾಯಕ ಅನ್ನುವ ಬದಲು ಇವತ್ತು ಬೇರೆ ಹೆಸರಿಂದ ಕರೆಯುವಂತ ಪರಿಸ್ಥಿತಿಗೆ ಇವತ್ತು ಈ ಸಮಾಜವನ್ನ ಇಂಥ ವ್ಯಕ್ತಿಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾವತ್ತು ವಿಚಾರಕ್ಕೆ ವಿರೋಧ ಇರಬೇಕು ಹೊರತು ವ್ಯಕ್ತಿಯ ವಿರೋಧ ಅಲ್ಲ. ನೀವು ವಿಚಾರವನ್ನ ಖಂಡಿಸಿ, ಹೌದು ನಾನು ಈ ವಿಚಾರಕ್ಕೆ ವಿರೋಧಿಸ್ತಾ ಇದ್ದೀನಿ, ವ್ಯಕ್ತಿಯ ವಿರೋಧ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆ ಕೊಟ್ಟು ಆ ರೀತಿಯ ನೀವು ನಿಮ್ಮ ವಿಚಾರ ಭೇದದಲ್ಲಿ ನೀವು ನಿಮ್ಮ ಅಭಿಪ್ರಾಯ ಭೇದಗಳನ್ನ ಪ್ರಸ್ತಾಪ ಮಾಡಬೇಕೆ ಹೊರತು ಈ ರೀತಿ ಸಾರ್ವಜನಿಕವಾಗಿ ಜಾತಿ ಅಥವಾ ಒಂದು ಜನಾಂಗ ಅಥವಾ ಒಂದು ಧರ್ಮ ಅಥವಾ ಇನ್ಯಾವುದೋ ಒಂದು ಸಂಸ್ಕಾರವನ್ನ ಇನ್ನೊಂದು ಪೀಳಿಗೆಗೆ ಕೊಂಡೊಯ್ಯುವಂತ ಕೆಲಸ ಮಾಡ್ಬೇಡಿ. ಇವತ್ತು ನೀವೇನ್ ಮಾಡ್ತೀರೋ ಇನ್ನೊಂದು ಪಕ್ಷದವರು ಅದನ್ನೇ ಮಾಡ್ತಾರೆ. ನೀನ್ ಮಾಡಿಲ್ವಾ ನಾನೇನ್ ಕಮ್ಮಿನ ಅಂತ ಹೇಳಿ ಈ ರೀತಿಯ ಬೆಳವಣಿಗೆ ಈ ನಾಡಿಗೆ ಶೋಭೆ ತರ್ತಕ್ಕಂಥಲ್ಲ. ಕರ್ನಾಟಕದ ಒಂದು ರಾಜಕಾರಣಕ್ಕೆ ಸುದೀರ್ಘ ಇತಿಹಾಸ ಇದೆ. ಕರ್ನಾಟಕದಲ್ಲಿರ್ತಕ್ಕಂಥ, ಕರ್ನಾಟಕನ ಪ್ರತಿನಿಧಿಸಿದ ಅನೇಕ ಮಹನೀಯರು ಒಂದು ಹೆಸರನ್ನ ತೆಗೆದುಕೊಂಡಿರ್ತಕ್ಕಂಥ ಪುಣ್ಯಭೂಮಿ. ಇಂಥ ಪುಣ್ಯಭೂಮಿಯಲ್ಲಿ ಈ ರೀತಿಯ ಹೊಲಸು ಮಾತುಗಳು ಅಥವಾ ಕಾಲೆಳೆಯುವಂಥದ್ದು ಅಥವಾ ಬೇರೆ ಬೇರೆ ಸಂಸ್ಕಾರವನ್ನ ಹುಟ್ಟು ಹಾಕುವಂತ ಮಾತುಗಳು ಬರಬಾರದು. ಈಗ ಕೆಂಪೇಗೌಡರ ಹೆಸರಿನಿಂದ ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? ಕೆಂಪೇಗೌಡರು ಹೆಸರನ್ನ ಹೇಳಬೇಕು ಅಂತಂದ್ರೆ ಅವ್ರಿಗೊಂದು ಅರ್ಹತೆ ಇರಬೇಕು. ಕೆಂಪೇಗೌಡರು ಅನ್ನುವಂತ ಒಂದು ವ್ಯಕ್ತಿ ಈ ನಾಡಿಗೆ ಶಕ್ತಿ ಆಗಿದ್ರು. ಬೆಂಗಳೂರಿನ ನಿರ್ಮಾತೃ, ನಾಡಪ್ರಭು ಕೆಂಪೇಗೌಡರು ಅಂತ ಹೇಳ್ತೀವಿ. ಯಾವುದೇ ಜಾತಿ ಜನಾಂಗಕ್ಕೆ ಸೀಮಿತವಾಗಿರಲಿಲ್ಲ, ಎಲ್ಲ ಜನಾಂಗದವ್ರನ್ನ ಪ್ರೀತಿಸ್ತಾ ಇದ್ರು. ಅಂತ ವ್ಯಕ್ತಿ ಇವತ್ತು ಜಾತಿ ಮೀರಿ ಬೆಳೆದಂತ ವ್ಯಕ್ತಿ. ಇವತ್ತು ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥವ್ರೆಲ್ಲರೂ ಸಹ ಆ ಒಂದು ನಾಡಪ್ರಭುವಿಗೆ ಗೌರವದಿಂದ ನಮಿಸ್ಬೇಕು, ಗೌರವದಿಂದ ಮಾತನಾಡ್ಬೇಕಾಗುತ್ತೆ. ಇಂಥ ನಾಡಪ್ರಭುವಿನ ಜನ್ಮ ದಿನದಂದು ಈ ರೀತಿಯ ಕಾಲೆಳೆದಾಟ, ಕೆಸರ ಚಾಟ ಅಥವಾ ವೈಯಕ್ತಿಕ ಇವರ ಹಿತಾಸಕ್ತಿಗೋಸ್ಕರ ಅವ್ರನ್ನ ನಿನ್ಸೋದು, ಅವ್ರು ನಿನ್ಸ್ತಕ್ಕಂಥದ್ದು ನಾಡಪ್ರಭುವಿಗೆ ಇಂಥ ಸಂದರ್ಭ ಮಾಡ್ತಕ್ಕಂಥದ್ದು ಅವಮಾನ ಅಥವಾ ಸನ್ಮಾನ ಅಲ್ಲ. ಪ್ರದೀಪ್ ಈಶ್ವರ್ ಅವರ ಘಟನೆ ನೀವು ಚಪ್ಪಲಿ ಎಸೆತ ಅಲ್ಲ, ಅಂತದ ಘಟನೆಗಳ ಒಂದಾಗಿದೆ. ಇಲ್ಲಿ ಪ್ರದೀಪ್ ಈಶ್ವರ್ ಅಂತ ಏನೊಬ್ಬ ಮೇಧಾವಿ ಏನಲ್ಲ. ಪ್ರದೀಪ್ ಈಶ್ವರ್ ಅಂತಕ್ಕಂಥ ಇನ್ನೂ ಹುಡುಗಾಟ ಇದೆ. ಇನ್ನು ಆ ವ್ಯಕ್ತಿಗೆ ಸಾಕಷ್ಟು ಅನುಭವ ಬೇಕಾಗಿದೆ. ಯಾವ್ದಾದ್ರು ಒಂದು ವ್ಯಕ್ತಿಯ ಬಗ್ಗೆ ಮಾತಾಡ್ತಾರೆ, ಅದು ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ಕಾಲೇಜಲ್ಲಿ ಪಾಠ ಮಾಡ್ದಂಗಲ್ಲ, ಅಥವಾ ಯಾರಿಗಾದ್ರೂ ಒಂದು ಜೋಶ್ ಬರ್ಲಿ ಅಂತಕ್ಕಂಥ ಮಾತುಗಳಿದೆಯಲ್ಲ, ಅದು ಬೇರೆ ಸ್ಥಳ. ಆದ್ರೆ ರಾಜಕಾರಣದಲ್ಲಿ ಸಿನಿಮಾ ಡೈಲಾಗ್ ಹೊಡೆದಂಗೆ ಹೊಡೆದ್ರೆ ಜನ ಅವ್ರು ಬೇಕಾಗಿರ್ತಕ್ಕಂಥ ಹಿಂಬಾಲಕರು ಚಪ್ಪಾಳೆ ಹೊಡಿಬೋದು,
ಹೊರತು ಜನ ಮೆಚ್ಚುವಂತದ್ದಲ್ಲ. ಒಬ್ಬ ಜನನಾಯಕ ಅಂತಂದ್ರೆ ಒಬ್ಬ ಮಾದರಿ ನಾಯಕನಾಗ್ಬೇಕು. ಇಲ್ಲಪ್ಪ ನಾವು ಹಂಗಿರ್ಬೇಕು ಅಂತಕ್ಕಂಥದ್ದು ಇರ್ಬೇಕು. ಅದು ಯಾವುದೇ ಪಕ್ಷದವರಲ್ಲಿ ಈ ಸಂಸ್ಕಾರ, ಈ ಸಂಸ್ಕೃತಿ ಒಳ್ಳೇದಲ್ಲ. ಯಾವುದು ಈ ಚಪ್ಪಲಿ ಎಸೆಯುತ್ತದು, ಅಥವಾ ಇನ್ನೊಬ್ಬರ ಬಗ್ಗೆ ತೇಜೋವಧೆ ಮಾಡ್ತಕ್ಕಂಥದ್ದು, ಅಥವಾ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು, ಸವಾಲ್ಗಳಾಗ್ತಕ್ಕಂಥದ್ದು. ಈ ರೀತಿಯ ಸವಾಲ್ ಹಾಕೋ ಬದಲು ನೀವು ಮಾಡುವಂತ ಕೆಲಸದ ಮೇಲೆ ಸವಾಲ್ ಹಾಕಿ, ನನ್ನ ಕ್ಷೇತ್ರಕ್ಕೆ ಎಷ್ಟು ನಾನು ಹಣವನ್ನ ತರ್ತೇನೆ, ನನ್ನ ಕ್ಷೇತ್ರನ ಅಭಿವೃದ್ಧಿ ಮಾಡ್ತೇನೆ ಅಂತಕ್ಕಂಥ ಅವ್ರು ಮಾಡದೇ ಇರ್ತಕ್ಕಂಥ ನಾನು ಮಾಡದೆ ಅಂತ ಹೇಳಿ ತೋರಿಸಿ, ಅದು ಸವಾಲ್. ನಿಮ್ ಕೆಲಸ ಮಾತಾಡ್ಬೇಕೇ ಹೊರತು ನಿಮ್ಮ ಬೊಗಳೆ ಮಾತುಗಳಿಂದ ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ನೆಮ್ಮದಿ ಭಂಗ ತರುವಂತದ್ದಾಗಬಾರ್ದು.